ಹಾಯ್ ನಮಸ್ಕಾರ ಎಲ್ರಿಗೂ ಪ್ರೀತಿಯ ಶುಭ ಸಂಜೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ಅಂದರೆ ಸುಳ್ಳು ಹೇಳ್ದಾಗ ಆಗುತ್ತೆ. ಇವತ್ತು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಮಾನಸಿಕವಾಗಿ ತುಂಬಾ ಖಿನ್ನತೆ ನನಗಿವತ್ತು. ಬೆಳಗ್ಗೆಯಿಂದಲೂ ಸಹ ತುಂಬ ನೆನಪು, ಮರೆಯಲಾಗದ ನೋವು. ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದೇಳಬೇಕಾದ್ರೆ ಶುರು ಆಯಿತು. ತುಂಬಾ ನೋವು. ಇವತ್ತು ಯಾವುದೇ ನಾನು ಫೇಸ್ಬುಕ್ ವಿಡಿಯೋ ಮಾಡಿಲ್ಲ, ಮಾಡೋಕ್ಕೆ ಮನಸ್ಸು ಇರಲಿಲ್ಲ. ಬೆಳಗ್ಗೆಯಿಂದನೂ ಸಹ ನನಗೆ ತುಂಬ ಸಂಕಟ ಅನ್ನಿಸ್ತಾ ಇದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾಕೋ ಬೆಳಗ್ಗೆಯಿಂದ ತಿಂಡಿ ಊಟ ಯಾವುದ್ರ ಮೇಲೂ ನನಗೆ ಆಸಕ್ತಿ ಅಂತೂ ಇಲ್ಲವೇ ಇಲ್ಲ. ಇವಾಗ ಒಂದು ಕಪ್ಪು ಬ್ಲ್ಯಾಕ್ ಕಾಫಿ ಕುಡಿಯೋಣ ಅಂತ ಹೇಳಿ ಬಂದೆ ಹೊರಗಡೆ ಬಂದು ಯಾಕೋ ಗೊತ್ತಿಲ್ಲ, ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂತ ಅನ್ನಿಸ್ತು. ಇದು ಬಂದು ಭಾನುವಾರದ ಸಾಯಂಕಾಲ. ಇವತ್ತು ಸಂಕಷ್ಟಹರ ಚತುರ್ಥಿ ಅಲ್ವಾ. ನಮ್ಮ ಗಣೇಶನ ಗುಡಿಯಲ್ಲಿ ಜನ ಬರ್ತಾ ಇದ್ದಾರೆ. ಸಂಜೆ ಪೂಜೆ ಅಲ್ವಾ. ಭಕ್ತಾದಿಗಳು ಎಂದಿನಂತೆ ಬರೋದಕ್ಕೆ ಶುರುವಾಗಿದ್ದಾರೆ. ಇಲ್ಲೇ ಕೂತು ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಏನು ಅನ್ನೋದು ಒಂದು ಕ್ವಶ್ಚನ್ ಮಾರ್ಕ್ ನನ್ನ ಮುಂದೆ ದೊಡ್ಡದಾಗಿ ಇದೆ. ಅದನ್ನು ಭಗವಂತನಲ್ಲಿ ಏನನ್ನು ಕೇಳಬೇಕು, ಏನನ್ನು ಬಿಡಬೇಕು, ಏನೂ ಇಲ್ಲ, ಕ್ವಶ್ಚನ್ ಮಾರ್ಕ್ ಅಷ್ಟೇ. ಅವ್ರಿಗೆ ತಿಳಿದೇ ಇರೋದು ಯಾವುದೂ ಇಲ್ಲ ಅಲ್ವಾ. ನಾವು ನರಮನುಷ್ಯರು ಏನು ಬೇಕಾದರೂ ಮಾತಾಡ್ತೀವಿ, ಆದರೆ ಭಗವಂತನ ಮುಂದೆ ಏನೂ ನಡೆಯೋದಿಲ್ಲ ಅಲ್ವಾ. ಹೀಗೆ ಇವತ್ತು ಯಾವುದೇ ವಿಡಿಯೋ ಮಾಡಬೇಕು ಅನ್ನೋದಿರಲಿಲ್ಲ. ಈಗ ಅನ್ನಿಸ್ತು ನಿಮ್ಮ ಜೊತೆ ನಾನು ಒಂದು 2 ನಿಮಿಷ ಮಾತಾಡಬೇಕು ಅಂತ ಹೇಳಿ ಬಂದು ಹಿಂಗೆ ಕೂತ್ಕೊಂಡೆ. ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಬಂದೆ. ದೊಡ್ಡ ಕಪ್ಪಲ್ಲೇ ಬ್ಲ್ಯಾಕ್ ಕಾಫಿನ ಮಾಡ್ಕೊಂಡು ಬಂದಿದ್ದೀನಿ. ಈ ಕಪ್ಪು ಸಹ ನನ್ನ ನಗ್ಸೋಕ್ಕೆ ಟ್ರೈ ಮಾಡ್ತಾಯಿದೆ ಅಂದ್ಕೊಳ್ತೀನಿ. ಯಾಕೆ ಸಂಕಟ ಪಡ್ತೀಯಾ, ಯಾಕೆ ನೋವು ಪಡ್ತೀಯಾ, ಇಲ್ಲಿ ಯಾವುದು ಶಾಶ್ವತ ಅಲ್ಲ, ನೀನು ಯಾಕೆ ಇಷ್ಟು ದುಃಖ ಪಡ್ತಾ ಇದೀಯಾ ಅಂತ ಈ ನನ್ನ ಕಪ್ಪು ಸಹ ನನ್ನನ್ನು ಕೇಳ್ತಾ ಇದೆ. ನನಗೆ ಅನಿಸುತ್ತೆ, ನನಗೆ ಅಣಕಿಸ್ತಾ ಇದೆಯಾ, ಇಲ್ಲ ಈ ಮಾತನ್ನು ಕೇಳ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಸಸ್ಯಗಳು ಗಿಡಗಳು ಎಲ್ಲ ನಗ್ನಗ್ತಾ ಗಾಳೀಲಿ ತಂಗಾಳಿಯೊಂದಿಗೆ ಬೆರ್ತೋಗಿದ್ದಾವೆ ನಮ್ಮ ಗಿಡಗಳು ಅಂತ ಹೇಳಬಹುದು. ನಮ್ಮ ಕೃಷ್ಣನು ಸಹ ಕೇಳ್ತೀನಿ, ಕೆಲವು ಬಾರಿ ಶ್ರೀಕೃಷ್ಣ ಅಂತ ಕೇಳ್ಕೊಳ್ತೀನಿ. ಅವರು ನನ್ನ ಕೂಗನ್ನ ಕೇಳಿಸ್ಕೊಳ್ತಾರೆ, ನನ್ನ ಪ್ರಶ್ನೆಗಳನ್ನ ಅವರು ಆಲಿಸ್ತಾರೆ. ಯಾಕೋ ಗೊತ್ತಿಲ್ಲ, ನನ್ನ 2 ಮಕ್ಕಳನ್ನು ಸಹ ನೋಡಿದಾಗ ಯಾಕೋ ಸಖತ್ ಬೇಜಾರು ಅನಿಸುತ್ತೆ. ಅವ್ರನ್ನ ನೋಡಿದಾಗ ಅಷ್ಟೇ ನನಗೆ ತುಂಬ ಸಂಕಟ ಆಗುತ್ತೆ. ಒಬ್ಬ ಇವಾಗ ಕಂಪ್ಯೂಟ್ರ್ ಮುಂದೆ ಕೂತಿದ್ದಾನೆ, ಒಬ್ಬ ಮಗ TV ಮುಂದೆ ಕೂತಿದ್ದಾನೆ. ಇಬ್ಬರನ್ನೂ ಕೂಡ ನೋಡಿದೆ, ಇಬ್ಬರ ಮುಖನೂ ನೋಡಿದೆ. ನನ್ನ ಕಣ್ಣಂಚಲ್ಲಿ ನೀರು ಬಂತು. ಎಲ್ಲಿ ಅದನ್ನು ನನ್ನ ಮಕ್ಕಳು ನೋಡಿಬಿಡ್ತಾರೆ ಅಂತ ಹೇಳಿ ಹೊರಗಡೆ ಬಂದು ಹೀಗೆ ಕೂತ್ಕೊಂಡೆ. ಕಾಫಿ ಕುಡಿಯೋಣ ಅಂತ ಹೇಳಿ. ಯಾಕೆ ಈಗ ಆಗ್ತಾಯಿದೆ, ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಭಾನುವಾರ ನಮ್ಮನೆ ತುಂಬ ಚೆನ್ನಾಗಿರ್ತಾ ಇತ್ತು. ಸ್ವರ್ಗ ನಮ್ಮನೆ ಆ ರೀತಿ ಇರ್ತಾಯಿತ್ತು. ಏಕೆಂದರೆ ನಮ್ಮನೆಯವ್ರಿಗೆ ರಜಾ ಇರ್ತಿತ್ತಲ್ಲ, ಭಾನುವಾರ ಮನೇಲೇ ಇರ್ತಿದ್ರು ಪೂರ್ತಿ. ಅವ್ರು ಮನೇಲಿ ಇರ್ತಾರೆ ಅಂದರೆ ನಮ್ಮೆಲ್ರಿಗೂ ಖುಷಿ. ಮನೇಲಿರ್ತಾರೆ ಅವರು ಅಂದರೆ ಎಲ್ಲಿಲ್ಲದ ಖುಷಿ ನಮಗೆ. ಬೆಳಗ್ಗೆ ಎದ್ದೇಳಬೇಕಾದ್ರಿಂದನೇ ಯಾಕೋ ಆ ನೆನಪಿನೊಂದಿಗೆ ದಿನ ಶುರು ಮಾಡಿದೆ. ಮೂಡ್ ಸರಿ ಹೋಗಲಿಲ್ಲ ನನಗೆ. ನೋಡಿ ಎಷ್ಟೊಂದು ಭಕ್ತಾದಿಗಳು. ಸಮಯ ಬಂದು ಈಗ ಒಂದು 6:30 ಆಗಿರ್ಬೋದು. ಆವಾಗಲೇ ಶುರು ಆಗಿದೆ, ಇನ್ನೂ ಕತ್ತಲಾಗಿಲ್ಲ. ಅಹಂಕಾರಿಗಳ ಮಧ್ಯ ನಾನು ಬದುಕ್ತಾ ಇದ್ದೀನಿ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಸುಂದರವಾಗಿ ಅರಳುವಂಥ ಹೂಗೇನೆ ನಾಳೆ ನಾನು ಸ್ಮಶಾನಕ್ಕೆ ಹೋಗ್ತೀನೋ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀನೋ ಅಂತ ಗೊತ್ತಿರಲ್ಲ. ಮನುಷ್ಯರ ಈ ದುರಹಂಕಾರಕ್ಕೆ
ನಾವೇ ಎಲ್ಲ, ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ, ನೋವು ಅನ್ನೋದೇ ನಮ್ಮ ಹತ್ರ ಸುಳಿತಾ ಇಲ್ಲ ಅನ್ನುವಂತಹ ದುರಹಂಕಾರಿಗಳಿಗೆ ಏನನ್ನು ಹೇಳ್ತೀರಿ ನನಗೆ ಗೊತ್ತಿಲ್ಲ. ಆದರೆ ನಾನು ಮುಂಚೆ ಹೇಳಿದೆ ನಿಮಗೆ, ಯಾವುದು ಶಾಶ್ವತ ಇಲ್ಲ ಈ ಭೂಮಿ ಮೇಲೆ, ಯಾವುದು ಶಾಶ್ವತ ಇಲ್ಲ. ಹರಿತು ಬದುಕಬೇಕಷ್ಟೇ ನಾವೆಲ್ಲರೂ. ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ನಾವೆಲ್ಲರೂ ಸಹ ಈ ಭೂಮಿ ಮೇಲೆ ಬಂದಿದ್ದೀವಿ ಅಲ್ವಾ? ಆ ಕೆಲಸ ಮುಗಿಸೋದಕ್ಕೆ ಅಲ್ಲಿ ಏನೋ ನಮಗೆ ಭಗವಂತ ಕೆಲಸನ ವಹಿಸಿ ನಮಗೆ ಕಳಿಸ್ಕೊಟ್ಟಿದ್ದಾರೋ ಅಷ್ಟು ಮಾತ್ರ ಈ ಬದುಕಿನಲ್ಲಿ ನಡೆಯೋದು. ಎಷ್ಟು ಒಂದು ಸಮಯ ಅಂತ ನಿಗದಿಪಡಿಸಿ ಕಳಿಸಿರ್ತಾರೆ ಭಗವಂತ, ಅದ್ರ ಮೇಲೆ ಒಂದು ಅರೆ ಕ್ಷಣನೂ ಕೂಡ ನಾವಿಲ್ಲಿ ಮುಂದೆ ಹೋಗೋ ಹಾಗಿಲ್ಲ. ಭಗವಂತನ ಆಜ್ಞೆ, ಬಿಗ್ ಬಾಸ್ ಆಜ್ಞೆ ಅಲ್ವಾ? ಹಿಂಗಿರಬೇಕಾದ್ರೆ ಎಲ್ಲ ಥರನೂ ಬಂದೋಗುತ್ತೆ ಬದುಕಿನಲ್ಲಿ. ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ರೀತಿಯಲ್ಲೂ ಬರುತ್ತೆ. ನೋಡಿ, ನನಗೆ ಇವತ್ತು ವಿಡಿಯೋ ಮಾಡೋ ಮನಸ್ಸೇ ಇರಲಿಲ್ಲ. ಯಾಕೋ ಗೊತ್ತಿಲ್ಲ, ಒಂದು ಅಟ್ಯಾಚ್ಮೆಂಟ್ ನನ್ನ ಯೂಟ್ಯೂಬ್ ಚಾನಲಲ್ಲೂ ನಿಮ್ಮ ಒಂದು ಒಡನಾಟ ನನಗೆ ಇರೋದೇ ಒಂದು ದೊಡ್ಡ ಒಂದು ಖುಷಿ ಅನಿಸುತ್ತೆ. ಎಲ್ಲನೂ ಕೂಡ ನಿಮ್ಮ ಜೊತೆ ನಾನು ಹೇಳ್ಕೋಬೇಕು ಅಂತ ಅನಿಸುತ್ತೆ. ಹೇಗೆ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಭಗವಂತನ ಮುಂದೆ ಕಣ್ಮುಚ್ಚಿ ಎಲ್ಲನೂ ಹೇಳ್ಕೋಬೇಕು ಅನಿಸುತ್ತೋ ಹಾಗೆ ನನ್ನ ಚಾನಲ್ ಮೂಲಕ ದುಃಖ, ದುಮ್ಮಾನ, ಸಂತೋಷ, ಖುಷಿ ಎಲ್ಲನೂ ಸಹ ನಾನು ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಭಗವಂತ ನನಗೆ ಅದನ್ನು ನಿಭಾಯಿಸೋಕ್ಕೆ ಕೊಟ್ಟಿರುವಂಥ ಒಂದು ಪ್ಲಾಟ್ಫಾರ್ಮ್ ಇರಬೇಕಲ್ವ ಚಾನಲ್ಲು. ನಿಮ್ಮನ್ನಂತೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ನೋವಿನ ಮಾತುಗಳಿಗೂ ಸಾಂತ್ವನ ಹೇಳ್ತೀರಿ, ಖುಷಿಯಲ್ಲಿದ್ದಾಗಲೂ ಕೂಡ ಖುಷಿನ ವ್ಯಕ್ತಪಡಿಸ್ತೀರಿ. ಹಿಂಗಿದೆ ಇವತ್ತಿನ ದಿನ, ಭಾನುವಾರ. ಇಡೀ ನನಗೆ ಮಂಕ ಕವಿದ ವಾತಾವರಣ ನನ್ನ ಮನಸ್ಸಿಗೆ ಎಲ್ಲ ಸಹ ಇತ್ತು. ಮಕ್ಕಳಿಬ್ಬರು ಸಹ ಮನೆಯಲ್ಲಿದ್ದಾರೆ. ಹೊರಗಡೆ ಕೂತ್ಕೊಂಡೆ ಬಂದು ಒಂದು 10 ನಿಮಿಷ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನನ್ನ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕತ್ಲಾಗ್ತಾ ಇದೆ. ಸೂರ್ಯ ಇವತ್ತಿನ ದಿನಕ್ಕೆ ಗುಡ್ ಬೈ ಹೇಳಿ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಹೊಸ ಹುಮ್ಮಸ್ಸಿನೊಂದಿಗೆ, ಹೊಸ ತೇಜಸ್ಸಿನೊಂದಿಗೆ ಸೂರ್ಯ ಬರುವ ಹಾಗೆ ನನ್ನ ಮನಸ್ಸು ಆಗಲಿ ಅಂತ ಕೇಳ್ಕೊಳ್ತೀನಿ. ಸಂಕಷ್ಟಹರ ಚತುರ್ಥಿ ಇಂದು. ಮಹಾಗಣಪತಿ ಎಲ್ರಿಗೂ ಒಳ್ಳೆಯದು ಮಾಡಲಿ, ಎಲ್ಲರ ಬದುಕಿನಲ್ಲೂ ಕೂಡ ಅನುಗ್ರಹ ಮಾಡಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಆಯಿತಾ? ಬರಲಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ನನ್ನ ಮಾತುಗಳಿಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಬ್ಲಾಕ್ ಕಾಫಿ ಕುಡಿದು ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ. ಮನಸ್ಸು ಸಮಾಧಾನ ಆಗೋವರೆಗೂ ಕೂತ್ಕೊಂಡು ನೋಡೋಣ ಭಗವಂತ ನನಗೆ ಯಾವ ರೀತಿ, ಯಾವ ಕ್ಷಣ, ಯಾವ ಧೈರ್ಯ, ಯಾವ ರೀತಿ ನನಗೆ ಒಂದು ದಾರಿ ಕೊಡ್ತಾರೆ ನೋಡೋಣ. ಆಯಿತಾ? ಬರಲಾ? ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.